ಸಂಜನಿಗೆ ಅಮ್ಮ ಎಂದರೆ ಒಂದು ಕನಸಾಗಿತ್ತು. ಆದರೆ ಆ ಕನಸು ಎಂದೂ ನನಸಾಗಿರಲಿಲ್ಲ. ಅವಳಮ್ಮ ನಿನ್ನ ತಂದೆ ನನ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಸದಾ ಹೇಳುತ್ತಿದ್ದಳು. ಸಂಧ್ಯಾ ಮಾತುಗಳನ್ನು ಕೇಳಿ ದೊಡ್ಡವಳಾದಳು. ಒಂದು ದಿನ ನನ್ನ ಮಗಳ ಭವಿಷ್ಯ ಏನಾಗುತ್ತದೆ ಎಂದು ತಲೆಕೆಡಿಸಿದುಕೊಂಡಂತೆ ನಟಿಸಿ ಮತ್ತೊಬ್ಬ ಹುಡುಗನನ್ನು ನೋಡಿ ಅವನ ಜೊತೆ ಹೊರಟು ಹೋದಳು. ಸಂಧ್ಯಳಿಗೆ ಆಘಾತದಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ಅಪ್ಪ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಾದರೂ ಅವನ ಮನಸ್ಸಿನಲ್ಲಿ ಏನೋ ಒಂದು ಕಹಿಯಿತ್ತು. ಅಮ್ಮ ಹೋದ ನೋವಿನಿಂದ ಹೊರಬರುವ ಮೊದಲೇ ಅಪ್ಪ ಎರಡನೇ ಮದುವೆಯಾಗುವ ನಿರ್ಧಾರ ಮಾಡಿದ. ಸಂಧ್ಯಾ, ನಿನ್ನ ಅಮ್ಮ ಒಳ್ಳೆಯವರಾಗಿರಲಿಲ್ಲ, ನೀನು ನನ್ನನ್ನು ಕ್ಷಮಿಸಬೇಕು ಎಂದು ಹೇಳಿ ಬೇರೊಬ್ಬ ಮಹಿಳೆಯನ್ನ ಮನೆಗೆ ಕರೆತಂದ. ಹೊಸ ಅಮ್ಮಳ ಆಗಮನದಿಂದ ಸಂಧ್ಯಾನ ಜೀವನ ಇನ್ನಷ್ಟು ದುರಸ್ತರವಾಗಿತ್ತು. ಅವಳ ಓದನ್ನು ನಿಲ್ಲಿಸಲಾಯಿತು. ನೀನು ಇನ್ನು ಮನೆ ಕೆಲಸಗಳನ್ನೇ ಮಾಡಬೇಕು, ಹೊಸ ಅಮ್ಮನ ಸೇವೆ ಮಾಡು ಎಂದು ಅಪ್ಪ ಹೇಳಿದಾಗ ಸಂಧ್ಯೆಗೆ ಹೃದಯ ಹೊಡೆದಂತಾಯಿತು. ಪುಸ್ತಕಗಳ ಜೊತೆ ಅವಳಿಗೆ ಇದ್ದ ಸಂಬಂಧ ಕಳಚಿಬಿತ್ತು. ಹೊಸ ಅಮ್ಮ ತನ್ನ ಎಲ್ಲ ಜವಾಬ್ದಾರಿಗಳನ್ನು ಸಂಧ್ಯಾನ ಮೇಲೆ ಹಾಕಿದಳು. ಬೆಳಗ್ಗೆ ಎದ್ದಾಗಿಲಿಂದ ರಾತ್ರಿ ಮಲಗೋವರೆಗೆ ಕೆಲಸ. ಪಾತ್ರೆ ತೊಳೆಯುವುದು, ಅಡುಗೆ ಮಾಡುವುದು, ಮನೆ ಶುಚಿಗೊಳಿಸುವುದು ಎಲ್ಲವೂ ಸಂಧ್ಯಾನ ಪಾಲಿಗೆ ಬಂತು. ಅವಳ ಪುಟ್ಟ ಮನಸ್ಸು ಈ ಭಾರವನ್ನು ಹೊರಲು ಅಶಕ್ತವಾಗಿತ್ತು. ಶಾಲೆಗೆ ಹೋಗುತ್ತಿದ್ದ ಸ್ನೇಹಿತೆಯರನ್ನು ನೋಡಿದಾಗ ಅವಳ ಮನಸ್ಸು ತೀವ್ರವಾಗಿ ನೊಂದಿತ್ತು. ಕೇವಲ ಮನೆ ಕೆಲಸ ಮಾತ್ರವಲ್ಲ, ಮಲತಾಯಿ ತನ್ನ ಮಾತುಗಳಿಂದಲೂ ಸಂಧ್ಯಾನಿಗೆ ನೋವು ನೀಡುತ್ತಿದ್ದಳು. ನೀನು ಕೆಲಸ ಮಾಡುವುದಿಲ್ಲ, ಸೋಮಾರಿ ಎಂದು ಸದಾ ಬೈಯುತ್ತಿದ್ದಳು. ಅಪ್ಪನ ಅವಳ ಮಾತಿಗೆ ತಲೆದೂಗುತ್ತಿದ್ದರು. ಸಂಧ್ಯೆಗೆ ತನ್ನ ನೋವನ್ನು ಹೇಳಿಕೊಳ್ಳಲು ಯಾರೂ ಕೂಡ ಇರಲಿಲ್ಲ. ಅವಳ ಜಗತ್ತು ಚಿಕ್ಕದಾಗಿ ಕತ್ತಲೆಯಾಗಿ ಬದಲಾಗಿತ್ತು. ರಾತ್ರಿ ಮಲಗುವಾಗ ಹಳೆಯ ದಿನಗಳನ್ನು ನೆನೆದು ಕಣ್ಣೀರಿಡುತ್ತಿದ್ದಳು. ಅಮ್ಮ ಏಕೆ ಹಾಗೆ ಮಾಡಿದಳು? ಅಪ್ಪ ಯಾಕೆ ಹೀಗೆ ಬದಲಾದ? ಈ ಪ್ರಶ್ನೆಗಳು ಅವಳ ಮನಸ್ಸನ್ನು ಕಾಡುತ್ತಿದ್ದವು. ಭವಿಷ್ಯದ ಬಗ್ಗೆ ಯಾವುದೇ ಆಶಾಕಿರಣವು ಕಾಣಿಸುತ್ತಿರಲಿಲ್ಲ. ಅವಳ ಬದುಕು ಒಂದು ಕರಳ ನೆರಳಿನಲ್ಲಿ ಸಿಲುಕಿದಂತೆ ಭಾಸವಾಗುತ್ತಿತ್ತು. ಅವಳು ಎಲ್ಲವನ್ನೂ ಸಹಿಸಿಕೊಂಡು ತನ್ನ ನೋವನ್ನು ನುಂಗಿಕೊಂಡು ದಿನಗಳನ್ನು ದುಡಿಯುತ್ತಿದ್ದಳು. ಮನೆಯಲ್ಲಿ ಯಾರೂ ಇರದಿದ್ದಾಗ ಅವಳು ತನ್ನ ಕೋಣೆಯಲ್ಲಿ ಅಳುತ್ತಿದ್ದಳು. ಆ ಕಣ್ಣೀರು ಅವಳ ನೋವಿನ ಮೌನ ಸಾಕ್ಷ್ಯವಾಗಿತ್ತು. ಸಂಧ್ಯಾಳ ಬದುಕು ಇನ್ನಷ್ಟು ಕಠಿಣವಾಗಿ ತೊಡಗಿತ್ತು. ಮಲತಾಯಿ ತನ್ನ ಸ್ವಂತ ಕುಟುಂಬದವರನ್ನು ಕರೆಸಿ ಅವರಿಗೆ ಅಡುಗೆ ಮಾಡಿಸುವುದು, ಸತ್ಕರಿಸುವುದು, ಹೀಗೆ ಎಲ್ಲವನ್ನು ಸಂಧ್ಯಾಗೆ ವಹಿಸುತ್ತಿದ್ದಳು. ದಿನೇ ದಿನ ಅವಳ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗುತ್ತಿತ್ತು. ಮಲತಾಯಿ ಸಂಬಂಧಿಕರು ಬಂದಾಗ ಸಂಧ್ಯಾಗೆ ವಿಪರೀತ ಕೆಲಸ ಇರುತ್ತಿತ್ತು. ಅವರು ಹೇಳಿದ್ದನ್ನು ಕೇಳಬೇಕಾಗಿತ್ತು. ಅವರು ಬೇಕು ಬೇಡಗಳನ್ನು ಪೂರೈಸಬೇಕಾಗಿತ್ತು. ಅಪ್ಪ ಇದರ ಬಗ್ಗೆ ಏನೂ ಮಾತನಾಡುತ್ತಿರಲಿಲ್ಲ. ಮಲತಾಯಿಯ ಮಾತಿಗೆ ಎದುರಾಡುತ್ತಿರಲಿಲ್ಲ. ಸಂಧ್ಯಾ ತನ್ನ ನೋವನ್ನು ಅಪ್ಪನ ಜೊತೆ ಹಂಚಿಕೊಳ್ಳಲು ಪ್ರಯತ್ನಿಸಿದಾಗ ಅವನು ಸದಾ ಮಲತಾಯಿಯ ಪರವಾಗಿ ಮಾತನಾಡುತ್ತಿದ್ದನು. ಅವಳಿನ ಒಳ್ಳೆಯದಕ್ಕಾಗಿ ಹೇಳುತ್ತಿದ್ದಾಳೆ ಎಂದು ಸಾಬೂಬು ನೀಡುತ್ತಿದ್ದ. ಸಂಧ್ಯಾ ಅವಳನ್ನು ಸುಧಾರಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅದು ಅಸಾಧ್ಯವಾಗಿತ್ತು. ಮಲತಾಯಿ ಮತ್ತು ಅವಳ ಸಂಬಂಧಿಕರ ಮಾತು ನಿಬಂಧನೆಗಳು ಸಂಧ್ಯಾಗೆ ಮಾನಸಿಕವಾಗಿ ಹಿಂಸೆಯನ್ನು ನೀಡುತ್ತಿದ್ದವು. ನೀನು ಅಸಮರ್ಥಳು, ನಿನಗೆ ಏನು ಗೊತ್ತಿಲ್ಲ ಎಂದು ಅವರು ಪದೇ ಪದೇ ಹೇಳುತ್ತಿದ್ದರು. ಸಂಧ್ಯಾ ಈ ಮಾತುಗಳಿಂದ ನೊಂದರು. ಏನು ಮಾತನಾಡದೆ ಎಲ್ಲವನ್ನ ಸಹಿಸಿಕೊಳ್ಳುತ್ತಿದ್ದಳು. ಅವಳಿಗೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಧೈರ್ಯ ಕೂಡ ಇರಲಿಲ್ಲ. ಯಾಕೆಂದರೆ ಅದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಬಹುದು ಎಂಬ ಭಯ ಕೂಡ ಇತ್ತು. ಪ್ರತಿ ರಾತ್ರಿ ಅವಳು ಕೆಲಸ ಮುಗಿಸಿ ಮಲಗಿದಾಗ ಅವಳ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ಅವಳ ಮನಸ್ಸು ನೋವು, ದುಃಖ ಮತ್ತು ಆತಂಕಗಳಿಂದ ತುಂಬಿರುತ್ತಿತ್ತು. ಒಂದು ದಿನ ಮಲತಾಯಿಯ ಕಡೆಯಿಂದ ಸಾಕಷ್ಟು ಸಂಬಂಧಿಕರು ಬಂದಿದ್ದರು. ಮನೆಯಲ್ಲಿ ಹಬ್ಬದ ವಾತಾವರಣ ಕೂಡ ಇತ್ತು. ಆದರೆ ಸಂಧ್ಯಾಗೆ ಅದು ಮತ್ತೊಂದು ಕೆಲಸದ ದಿನವಾಗಿತ್ತು. ಅವಳು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಬ್ಬ ಹುಡುಗ ಅವಳನ್ನು ಗಮನಿಸಿದ. ಅವನು ಕುಂಟನಾಗಿದ್ದನು. ಆದರೆ ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಕೂಡ ಇತ್ತು. ಅವನು ಸಂಧ್ಯಾನನ್ನು ದಿಟ್ಟಿಸಿ ನೋಡುತ್ತಿದ್ದನು. ಸಂಧ್ಯಾ ಮುಜುಗರದಿಂದ ಕಣ್ಣು ಕೆಳಗೆ ಹಾಕಿಕೊಂಡಳು. ಆತ ಅವಳನ್ನು ಇಷ್ಟಪಟ್ಟಂತೆ ಕಾಣುತ್ತಿತ್ತು. ಅವನು ತನ್ನ ಕುಟುಂಬದವರ ಜೊತೆ ಅವಳ ಬಗ್ಗೆ ಏನೂ ಮಾತನಾಡುತ್ತಿದ್ದನು. ಸಂಧ್ಯಾಗೆ ಆ ಕ್ಷಣದಲ್ಲಿ ಭಯ ಕೂಡ ಆಗಿತ್ತು. ಅವಳ ಜೀವನದಲ್ಲಿ ಇನ್ನೇನೋ ಹೊಸ ಸಮಸ್ಯೆ ಬರುತ್ತದೆ ಎಂದು ಅವಳು ಆತಂಕಗೊಂಡಿದ್ದಳು. ಸಂಧ್ಯಾ ಕುಂಟ ಹುಡುಗನ ಕುಟುಂಬದವರು ತನ್ನ ಬಗ್ಗೆ ಆಶ್ಚರ್ಯದಿಂದ ಮಾತಾಡುವುದನ್ನು ಕೇಳಿಸಿಕೊಂಡಳು. ಅವಳು ಎಷ್ಟು ಸುಂದರವಾಗಿದ್ದಾಳೆ, ಆದರೆ ಅವಳ ಜೀವನ ಎಂದು ಅವರು ಮಾತನಾಡುತ್ತಿದ್ದರು. ಸಂಧ್ಯಾ ಅವರ ಮಾತುಗಳಿಗೆ ಕಿವಿಗೊಡದೆ ತನ್ನ ಕೆಲಸದಲ್ಲಿ ಮುಳುಗಿದಳು. ಆದರೆ ಆ ದಿನದ ಘಟನೆ ಅವಳ ಮನಸ್ಸಿನಲ್ಲಿ ಉಳಿಯಿತು. ಅವಳ ಭವಿಷ್ಯ ಯಾವ ತಿರುವು ತೆಗೆದುಕೊಳ್ಳುತ್ತದೆ ಎಂದು ಅವಳಿಗೆ ಅರಿವಿರಲಿಲ್ಲ. ಅಪ್ಪ ಮತ್ತು ಮಲತಾಯಿಯ ನಿರ್ಧಾರಗಳು ಅವಳ ಜೀವನವನ್ನು ಹೇಗೆ ರೂಪಿಸುತ್ತವೆ ಎಂಬುದರ ಬಗ್ಗೆ ಅವಳಿಗೆ ಚಿಂತೆ ಕೂಡ ಇತ್ತು. ಅವಳು ಆ ರಾತ್ರಿ ಅಳುತ್ತಾ ಮಲಗಿದಳು. ತನ್ನ ದುರದೃಷ್ಟವನ್ನು ಶಪಿಸಿದಳು. ಮಲತಾಯಿಯ ಸಂಬಂಧಿಕರು ಹೋದ ನಂತರ ಒಂದು ದಿನ ಮಲತಾಯಿ ಮತ್ತು ಅಪ್ಪ ಸಂಧ್ಯಾನನ್ನು ತಮ್ಮ ಬಳಿಗೆ ಕರೆದರು. ಅವರ ಮುಖದಲ್ಲಿ ಒಂದು ರೀತಿಯ ಕುತಂತ್ರಿ ನಗು ಕೂಡ ಇತ್ತು. ಸಂಧ್ಯಾಗೆ ಆತಂಕವಾಯಿತು. ಸಂಧ್ಯಾ, ನಿನಗೊಂದು ಒಳ್ಳೆಯ ಸುದ್ದಿ ಇದೆ, ಮಲತಾಯಿ ಹೇಳಿದಳು. ಸಂಧ್ಯಾಗೆ ಆಶ್ಚರ್ಯವಾಯಿತು. ತನ್ನ ಜೀವನದಲ್ಲಿ ಒಳ್ಳೆಯ ಸುದ್ದಿ ಬರಬಹುದೆಂದು ಅವಳು ನಿರೀಕ್ಷಿಸಿರಲಿಲ್ಲ. ಅಪ್ಪ ಕೂಡ ಮಲತಾಯಿಯ ಮಾತಿಗೆ ತಲೆದೂಗಿದ. ನಿನಗೆ ಮದುವೆ ಪ್ರಸ್ತಾಪ ಬಂದಿದೆ, ಅಪ್ಪ ಹೇಳಿದ. ಸಂಧ್ಯೆಗೆ ಶಾಕ್ ಆಯಿತು. ಮದುವೆ? ಯಾರು? ಎಲ್ಲಿಂದ? ಈ ಪ್ರಶ್ನೆಗಳು ಅವಳ ಮನಸ್ಸಿನಲ್ಲಿ ಸುಳಿದವು. ಮಲತಾಯಿ ಮುಂದುವರೆಸಿದಳು. ನಮ್ಮ ಸಂಬಂಧಿಕರ ಮನೆಯಿಂದ ಕುಂಟ ಹುಡುಗನಿದ್ದಾನೆ ಅಲ್ವಾ, ಅವನಿಗೆ ನೀನು ತುಂಬ ಇಷ್ಟ ಆಗಿದ್ದೀಯಾ?
ಅವರ ಕುಟುಂಬ ತುಂಬ ಶ್ರೀಮಂತರು. ನಾವು ಈ ಮದುವೆಗೆ ಒಪ್ಪಿಕೊಂಡಿದ್ದೇವೆ. ಈ ಮಾತು ಕೇಳಿದ ತಕ್ಷಣ ಸಂಧ್ಯಾಗೆ ಆಘಾತವಾಯಿತು. ಕುಂಟ ಹುಡುಗನ ಜೊತೆಯೇ ಅವಳು ಅವನ ಬಗ್ಗೆ ಯಾವುದೇ ಭಾವನೆ ಹೊಂದಿರಲಿಲ್ಲ. ಮತ್ತೆ ತನ್ನ ಇಚ್ಛೆಗೆ ವಿರುದ್ಧವಾಗಿ ಈ ಮದುವೆ ನಡೆಯುತ್ತಿದೆ ಎಂದು ತಿಳಿದಾಗ ಅವಳಿಗೆ ತೀವ್ರವಾಗಿ ನೋವಾಯಿತು. ಅವಳು ವಿರೋಧಿಸಿದಳು, ಪ್ರಯತ್ನಿಸಿದಳು. ನನಗೆ ಇವನ ಜೊತೆ ಮದುವೆ ಬೇಡ ಎಂದು ಅಳುಮುಸುಕಿನಿಂದ ಹೇಳಿದಳು. ಆದರೆ ಅವಳ ಮಾತುಗಳಿಗೆ ಯಾರೂ ಕೂಡ ಕಿವಿಗೊಡಲಿಲ್ಲ. ಅಪ್ಪ ಮೂರ್ಖಳಂತೆ ಮಾತನಾಡಬೇಡ. ಅವರು ದೊಡ್ಡ ಶ್ರೀಮಂತರು. ಈ ಅವಕಾಶವನ್ನು ಕಳೆದುಕೊಳ್ಳಬೇಡ. ನಿನ್ನ ಭವಿಷ್ಯ ಅವರ ಮನೆಯಲ್ಲಿ ಚೆನ್ನಾಗಿರುತ್ತದೆ ಎಂದು ಹೇಳಿದ. ಮಲತಾಯಿ ಕೂಡ ನಿನಗೆ ಬೇರೆ ದಾರಿ ಇಲ್ಲ. ನಾವು ಈಗಾಗಲೇ ಒಪ್ಪಿಕೊಂಡಿದ್ದೇವೆ. ಅವರ ಹತ್ತಿರ ತುಂಬ ದುಡ್ಡಿದೆ. ನಮಗೆ ಸಹಾಯ ಮಾಡುತ್ತಾರೆ ಎಂದು ಒತ್ತಾಯಿಸಿದಳು. ಸಂಧ್ಯಾಗೆ ಅಪ್ಪೆ ಮತ್ತೆ ಮಲತಾಯಿ ದುಡ್ಡಿನ ಆಸೆಗೆ ತನ್ನನ್ನು ಬಲುಪಶು ಮಾಡುತ್ತಿದ್ದಾರೆಂದು ಸ್ಪಷ್ಟವಾಗಿತ್ತು. ಅವಳ ಮನಸ್ಸು ದುಃಖದಿಂದ ತುಂಬಿ ಹೋಗಿತ್ತು. ತನ್ನ ಭವಿಷ್ಯ ಕತ್ತಲೆಯಲ್ಲಿದೆ ಎಂದು ಅವಳಿಗೆ ಅನಿಸಿತು. ತನ್ನಿಷ್ಟದಂತೆ ಜೀವನ ನಡೆಸುವ ಸ್ವಾತಂತ್ರ್ಯ ಕೂಡ ಇಲ್ಲ ಎಂದು ತಿಳಿದು ಅವಳು ಕಣ್ಣೀರಿಟ್ಟಳು. ಮದುವೆ ದಿನಾಂಕವನ್ನು ನಿಗದಿಪಡಿಸಲಾಯಿತು. ಸಂಧ್ಯಾ ಆ ದಿನಾಂಕವನ್ನು ಭಯದಿಂದ ಎದುರು ನೋಡುತ್ತಿದ್ದಳು. ಅವಳ ಕನಸುಗಳು, ಆಸೆಗಳು ಎಲ್ಲವೂ ಕುಸಿಯುವಂತಾಯಿತು. ಅವಳು ಮತ್ತೆ ಅಪ್ಪನ ಬಳಿ ಹೋದಳು. ಅಪ್ಪ, ದಯವಿಟ್ಟು ನನ್ನ ಮದುವೆಯನ್ನು ನಿಲ್ಲಿಸಿ. ನನಗೆ ಬೇಡ ಈ ಮದುವೆ ಎಂದು ಕಾಳಜಿಯಿಂದ ಕೇಳಿದಳು. ಆದರೆ ಅಪ್ಪ ಕಲ್ಲು ಹೃದಯವನಾಗಿದ್ದ. ಇನ್ನು ಮಾತು ಬೇಡ. ನೀನು ಒಪ್ಪಿಕೊಳ್ಳಲೇಬೇಕು. ನಿನ್ನ ಹಣೆಬರಹ ಇದು ಎಂದು ಖಡಾಖಂಡಿತವಾಗಿ ಹೇಳಿದ್ದ. ಸಂಧ್ಯಾ ಅಸಹಾಯಕಳಾಗಿ ತನ್ನ ಭವಿಷ್ಯವನ್ನು ಒಪ್ಪಿಕೊಳ್ಳಬೇಕಾಯಿತು. ಆಕೆ ಅಂದುಕೊಂಡಿದ್ದು ತನ್ನ ಜೀವನ ಸಂಪೂರ್ಣವಾಗಿ ಮುಗಿದು ಹೋಯಿತು ಎಂದು. ಮದುವೆ ದಿನ ಬಂದೇ ಬಿಟ್ಟಿತ್ತು. ಸಂಧ್ಯಾಳ ಹೃದಯದಲ್ಲಿ ಭಾರವಿತ್ತು. ಅವಳು ಅಸಹಾಯಕಳಂತೆ ಮಂಟಪದಲ್ಲಿ ಕುಳಿತಿದ್ದಳು. ಕುಂಟ ಹುಡುಗ ಮಂಟಪಕ್ಕೆ ಬಂದನು. ಅವನು ನಿಜವಾಗಿಯೂ ನೋಡಲು ಸಿಂಪಲ್ ಆಗಿದ್ದನು. ಆದರೆ ಅವನ ನಡೆಯಿಂದಾಗಿ ಎಲ್ಲರೂ ಅವನನ್ನು ಸಹಾನುಭೂತಿಯಿಂದ ನೋಡುತ್ತಿದ್ದರು. ಸಂಧ್ಯಾಗೆ ಅವನನ್ನು ನೋಡಿದಾಗ ಇನ್ನಷ್ಟು ದುಃಖವಾಯಿತು. ತನ್ನ ಜೀವನ ಹೀಗೆ ಏಕೆ ಬದಲಾಯಿತು ಎಂದು ಅವಳು ಯೋಚಿಸುತ್ತಿದ್ದಳು. ಮಲತಾಯಿ ಮತ್ತು ಅಪ್ಪನ ಮುಖದಲ್ಲಿ ಸಂತೋಷ ಕೂಡ ಇತ್ತು. ಅವರಿಗೆ ದೊಡ್ಡ ಮೊತ್ತದ ಹಣ ಸಿಗುತ್ತಿದ್ದು ಎಂಬ ಆಸೆ ಅವರ ಕಣ್ಣಲ್ಲಿ ಎದ್ದು ಕಾಣುತ್ತಿತ್ತು. ಮದುವೆ ಶಾಸ್ತ್ರಗಳು ಪ್ರಾರಂಭವಾದವು. ಸಂಧ್ಯಾ ಯಾಂತ್ರಿಕವಾಗಿ ಎಲ್ಲವನ್ನ ಮಾಡುತ್ತಿದ್ದಳು. ಅವಳ ಮನಸ್ಸು ಖಾಲಿಯಾಗಿತ್ತು. ಈ ಮದುವೆ ಹೇಗೆ ತನ್ನ ಜೀವನವನ್ನು ಇನ್ನಷ್ಟು ಕರಳವಾಗಿಸುತ್ತದೆ ಎಂದು ಅವಳು ಊಹಿಸುತ್ತಿದ್ದಳು. ತಾಳಿ ಕಟ್ಟುವ ಸಮಯ ಬಂದಿತ್ತು. ಕುಂಟ ಹುಡುಗ ತಾಳಿಯನ್ನು ಕಟ್ಟಲು ಸಿದ್ಧನಾದ. ಆಗ ಮಂಟಪದಲ್ಲಿ ಅನಿರೀಕ್ಷಿತ ಘಟನೆಯೊಂದು ನಡೆಯಿತು. ಒಂದು ಕ್ಷಣ ಕುಂಟ ಹುಡುಗನ ಮುಖದಲ್ಲಿ ಒಂದು ಸಣ್ಣ ನಗು ಮಿಂಚಿತ್ತು. ಅದನ್ನು ಸಂಧ್ಯಾ ಗಮನಿಸಲಿಲ್ಲ. ಅವನು ತಾಳಿ ಕಟ್ಟಿದ ನಂತರ ದಿಢೀರನೆ ಎದ್ದು ನಿಂತು ನಡೆಯಲಾರಂಭಿಸಿದನು. ಅಲ್ಲಿದ್ದವರೆಲ್ಲ ಆಶ್ಚರ್ಯದಿಂದ ನೋಡಿದರು. ಕುಂಟನಾಗಿದ್ದ ಹುಡುಗ ಹೇಗೆ ನಡೆಯುತ್ತಿದ್ದಾನೆ? ಅಪ್ಪ ಮತ್ತು ಮಲತಾಯಿಗೆ ಆಘಾತವಾಯಿತು. ಅವರ ಮುಖದಲ್ಲಿನ ಸಂತೋಷ ಮಾಯವಾಗಿ ಆಶ್ಚರ್ಯ ಮತ್ತು ಭಯ ಕೂಡ ಮೂಡಿತು. ಸಂಧ್ಯಾಗೆ ತಾನು ಕನಸು ಕಾಣುತ್ತಿದ್ದಾಯೇ ಎಂದು ಅನಿಸಿತು. ಆದರೆ ಅದು ಕನಸಾಗಿರಲಿಲ್ಲ. ಅವನು ನಡೆದುಕೊಂಡೇ ಬಂದನು. ಅವನ ಹಿಂದೆ ಮತ್ತೊಬ್ಬ ವ್ಯಕ್ತಿ ಬಂದನು. ಆ ವ್ಯಕ್ತಿ ಸಂಧ್ಯಾನ ಅಮ್ಮ. ಸಂಧ್ಯಾಗೆ ಕಣ್ಣುಗಳನ್ನು ನಂಬಲು ಸಾಧ್ಯವೇ ಆಗಿರಲಿಲ್ಲ. ತನ್ನನ್ನು ಬಿಟ್ಟು ಹೋದ ಅಮ್ಮ ಮದುವೆ ಮಂಟಪದಲ್ಲಿ ಹೇಗೆ ಬಂದಿದ್ದಾಳೆ? ಆಶ್ಚರ್ಯ, ಗೊಂದಲ, ಆತಂಕ ಅವಳ ಮನಸ್ಸನ್ನು ಆವರಿಸಿಕೊಳ್ತು. ಅಮ್ಮಳ ಮುಖದಲ್ಲಿ ನಗು ಇತ್ತು. ಅವಳು ಸಂಧ್ಯಾನ ಹತ್ತಿರ ಬಂದು ಅವಳನ್ನು ತಬ್ಬಿಕೊಂಡಳು. ನನ್ನ ಮಗಳೇ, ಕೊನೆಗೂ ನಿನಗೆ ನ್ಯಾಯ ಸಿಕ್ಕಿತು, ಅಮ್ಮ ಹೇಳಿದಳು. ಸಂಧ್ಯಾಗೆ ಏನೂ ಅರ್ಥವಾಗಲಿಲ್ಲ. ಅಮ್ಮ ಅವಳನ್ನು ಬಿಟ್ಟು ಹೋದವಳು ಈಗ ಏಕೆ ಹೀಗೆ ಮಾಡುತ್ತಿದ್ದಾಳೆ? ಅಪ್ಪ ಮತ್ತು ಮಲತಾಯಿಯ ಮುಖಭಾವ ಇನ್ನಷ್ಟು ಗಂಭೀರವಾಯಿತು. ಮಂಟಪದಲ್ಲಿ ಒಂದು ರೀತಿಯ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಮದುವೆ ಮಂಟಪ ಒಂದು ನಾಟಕ ವೇದಿಕೆಯಾಗಿ ಬದಲಾಯಿತು. ಸಂಧ್ಯಾಳ ಜೀವನ ಯಾವ ತಿರುವು ಪಡೆಯಲಿದೆ ಎಂಬ ಕುತೂಹಲ ಎಲ್ಲರನ್ನ ಆವರಿಸಿತು. ಸಂಧ್ಯಾಳ ಅಮ್ಮ ತನ್ನ ಮಗಳನ್ನು ತಬ್ಬಿಕೊಂಡು, ನಿನಗೆ ಅನ್ಯಾಯವಾಗುವುದಕ್ಕೆ ನಾವು ಬಿಡುವುದಿಲ್ಲ ಎಂದಳು. ನಂತರ ಕುಂಟನಂತೆ ನಟಿಸಿದ ಹುಡುಗನ ಕಡೆ ತಿರುಗಿ, ನೀನು ನನ್ನ ಮಗನಂತೆಯೇ ಎಂದಳು. ಆಗ ಆ ಹುಡುಗ ಸಭಾ ಮಧ್ಯದಲ್ಲಿ ನಿಂತು ಎಲ್ಲವನ್ನು ವಿವರಿಸಿದ. ನನ್ನ ಹೆಸರು ಆರ್ಯನ್. ನಾನು ಕುಂಟನಲ್ಲ. ಇದು ನನ್ನ ಕಡೆಯಿಂದ ಒಂದು ನಾಟಕವಾಗಿತ್ತು. ಸಂಧ್ಯಾನ ಅಮ್ಮ ನನ್ನ ಸ್ನೇಹಿತೆಯ ತಾಯಿ. ಅವರು ನನ್ನ ಸಂಪರ್ಕಿಸಿ ಸಂಧ್ಯಾನ ಪರಿಸ್ಥಿತಿಯ ಬಗ್ಗೆ ಹೇಳಿದರು. ನಿಮ್ಮ ಅಪ್ಪ ಮತ್ತು ಮಲತಾಯಿ ದುರಾಸೆಗೆ ಬಿದ್ದಿದ್ದು ಸಂಧ್ಯಾನನ್ನು ಹೇಗೆ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ವಿವರಿಸಿದರು. ಅದನ್ನು ಕೇಳಿ ನನಗೆ ತುಂಬ ನೋವಾಗಿತ್ತು. ನನಗೆ ಸಂಧ್ಯಾನನ್ನು ಈ ಕಠಿಣ ಪರಿಸ್ಥಿತಿಯಿಂದ ಹೊರತರುವ ಇಚ್ಛೆ ಇತ್ತು. ಆರ್ಯನ್ ಹೇಳಿದ. ಸಂಧ್ಯಾ, ಅಪ್ಪ ಮತ್ತು ಮಲತಾಯಿ ಸೇರಿದಂತೆ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು. ಆರ್ಯನ್ ಮುಂದುವರಿಸಿದ. ನಿಮ್ಮ ಅಪ್ಪ ಮತ್ತು ಮಲತಾಯಿ ಹಣದಾಸೆಗೆ ನನ್ನನ್ನು ಒಪ್ಪಿಕೊಂಡಿದ್ದರು. ನಾನು ಶ್ರೀಮಂತ ಹುಡುಗನೆಂದು ಹೇಳಿ ಕುಂಟನಂತೆ ನಟಿಸಿದೆ. ಅವರು ದುರಾಸೆ ಅವರನ್ನು ಕಣ್ಣು ಮುಚ್ಚಿ ಕುರುಗಾಡಿಸಿತು. ನನ್ನ ಹಣದ ಬಲದಿಂದ ನಾನು ಕುಂಟನಾಗಿದ್ದರು. ನನ್ನನ್ನು ಮದುವೆ ಮಾಡಿಸಲು ಅವರು ಸಿದ್ಧರಾಗಿದ್ದರು. ಇದು ಅವರ ನಿಜವಾದ ಮುಖವನ್ನು ಬಹಿರಂಗಪಡಿಸಲು ಅಮ್ಮನಿಗೆ ಸಹಾಯ ಮಾಡಿತು ಎಂದು ಆರ್ಯನ್ ಹೇಳಿದಾಗ ಅಪ್ಪ ಮತ್ತು ಮಲತಾಯಿಯ ತಲೆ ತಗ್ಗಿದವು. ಸಂಧ್ಯಾಳ ಅಮ್ಮ, ನಾನು ನಿಮ್ಮ ಎಲ್ಲರಿಗೂ ಒಂದು ವಿಷಯ ಹೇಳಬೇಕು. ನಾನು ಸಂಧ್ಯಾನನ್ನು ಬಿಟ್ಟು ಹೋಗಿದ್ದು ನಿಜ, ಆದರೆ ಅದು ನನ್ನ ನಿರ್ಧಾರವಾಗಿರಲಿಲ್ಲ. ಸಂಧ್ಯಾನ ಅಪ್ಪ ನನಗೆ ತುಂಬ ತೊಂದರೆ ಕೊಡುತ್ತಿದ್ದರು. ಅವರು ನನ್ನನ್ನು ಮಾನಸಿಕವಾಗಿ
ಹಿಂಸಿಸುತ್ತಿದ್ದರು. ನಾನು ಅವನ ಜೊತೆ ಇರಲಾಗದೆ ಹೊರಗೆ ಹೋದೆ. ಆದರೆ ನಾನು ಯಾವಾಗಲೂ ನನ್ನ ಮಗಳ ಬಗ್ಗೆ ಯೋಚಿಸುತ್ತಿದ್ದೆ. ಅವಳ ಜೀವನ ಹೀಗೆ ಹಾಳಾಗುತ್ತಿರುವುದನ್ನು ನಾನು ದೂರದಿಂದ ನೋಡುತ್ತಿದ್ದೆ. ಆದರೆ ನನಗೆ ಏನು ಮಾಡಲಾಗುತ್ತಿರಲಿಲ್ಲ. ಒಂದು ದಿನ ನನ್ನ ಸ್ನೇಹಿತೆ ಆರ್ಯನ ಮಗ ಅಮ್ಮ ನನ್ನನ್ನು ಸಂಪರ್ಕಿಸಿದಳು. ಅವಳು ನನಗೆ ಸಂಧ್ಯಾನ ಸ್ಥಿತಿ ಬಗ್ಗೆ ಹೇಳಿದಳು. ಅವಳು ನನಗೆ ಸಹಾಯ ಮಾಡಲು ಮುಂದಾದಳು. ಅವಳ ಮಗ ಆರ್ಯನ್ ಸಂಧ್ಯಾನನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದ. ಆದರೆ ಈ ನಾಟಕದ ಮೂಲಕವೇ ನಿಮ್ಮಪ್ಪ ಮತ್ತು ಮಲತಾಯಿ ನಿಜವಾದ ಮುಖವನ್ನು ಬಯಲಿಗೆ ತರಬೇಕೆಂದು ನಾವು ನಿರ್ಧರಿಸಿದೆವು ಎಂದು ಸಂಧ್ಯಾನ ಅಮ್ಮ ವಿವರಿಸಿದಳು. ಸಂಧ್ಯಾ ಅವಳ ಅಮ್ಮನನ್ನು ನಂಬಲು ಸಾಧ್ಯವಾಗಲಿಲ್ಲ. ಅವಳ ಕಣ್ಣಲ್ಲಿ ನೀರು ತುಂಬಿ ಬಂದಿತ್ತು. ಇದು ಖುಷಿಯ ಕಣ್ಣೀರೇ ಅಥವಾ ಗೊಂದಲದ ಕಣ್ಣೀರೇ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಮಂಟಪದಲ್ಲಿನ ಎಲ್ಲರೂ ಆಶ್ಚರ್ಯದಿಂದ ಈ ನಾಟಕವನ್ನು ನೋಡುತ್ತಿದ್ದರು. ಈ ಕಥೆಯು ಇಡೀ ಸಮಾಜಕ್ಕೆ ಒಂದು ಪಾಠವಾಗಿತ್ತು. ಸಂಧ್ಯಳಿಗೆ ಆರ್ಯನ್ ಮತ್ತು ಅಮ್ಮನ ಯೋಜನೆಯಿಂದ ಆಘಾತ ಕೂಡ ಆಗಿತ್ತು. ಅವಳ ಮನಸ್ಸಿನಲ್ಲಿ ಮಿಶ್ರ ಭಾವನೆಗಳು ಮೂಡಿದವು. ಅವಳು ಅಮ್ಮನ ಕಡೆಗೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಕ್ಷಮೆ ಮತ್ತು ಪ್ರೀತಿ ಎದ್ದು ಕಾಣುತ್ತಿತ್ತು. ಆರ್ಯನ್ ಸಂಧ್ಯಾನ ಕೈ ಹಿಡಿದು, ಸಂಧ್ಯಾ, ನೀನು ಇದರ ಬಗ್ಗೆ ಏನೂ ಚಿಂತೆ ಮಾಡಬೇಡ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಹೇಳಿದ. ಸಂಧ್ಯಾ ಅಮ್ಮನನ್ನು ತಪ್ಪಿಕೊಂಡು ಅಮ್ಮ ಎಂದು ಬಿಕ್ಕಿದಳು. ಅಳುತ್ತಿದ್ದಳು. ಇಷ್ಟು ದಿನ ತಾನು ಪಟ್ಟ ಕಷ್ಟಗಳು, ಅನುಭವಿಸಿದ ನೋವುಗಳು ಕಣ್ಣೀರಿನ ರೂಪದಲ್ಲಿ ಹೊರಬಂದವು. ಅಪ್ಪ ಮತ್ತು ಮಲತಾಯಿ ತಲೆ ತೆಗೆಸಿ ನಿಂತಿದ್ದರು. ಅವರ ಕಳ್ಳತನ ದುರಾಸೆ ಸಭಾ ಮಧ್ಯದಲ್ಲಿ ಬಯಲಾಗಿತ್ತು. ಪೊಲೀಸರು ಅವರನ್ನು ಬಂಧಿಸಲು ಬಂದಾಗ ಅವರು ಯಾವುದೇ ಪ್ರತಿರೋಧ ತೋರಿಸಲಿಲ್ಲ. ಸಮಾಜದ ಮುಂದೆ ಅವಮಾನಿತರಾದರು. ಈ ಘಟನೆ ಇಡೀ ಊರಿನಲ್ಲಿ ದೊಡ್ಡ ಸುದ್ದಿಯಾಯಿತು. ಸಂಧ್ಯಾನ ಅಮ್ಮ ಮತ್ತು ಆರ್ಯನ್ ಸಮಾಜಕ್ಕೆ ಒಂದು ಉದಾಹರಣೆಯಾದರು. ಸಂಧ್ಯಳಿಗೆ ಆರ್ಯನ್ ಜೊತೆಗಿನ ಜೀವನ ಆರಂಭವಾಯಿತು. ಆರ್ಯನ್ ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದನು. ಅವನು ಸಂಧ್ಯಾನನ್ನು ಪ್ರೀತಿಸಿದ, ಗೌರವಿಸಿದ. ಅವಳ ಕಳೆದು ಹೋದ ಓದಿನ ಅವಕಾಶವನ್ನು ಪುನಃ ಕಲ್ಪಿಸಿಕೊಟ್ಟ. ಸಂಧ್ಯಾನ ಆರ್ಯನ್ ಪ್ರೋತ್ಸಾಹಿಸಿದ. ತನ್ನ ಕನಸುಗಳನ್ನು ಬೆನ್ನತ್ತಿದಳು. ಆರ್ಯನ್ ಶ್ರೀಮಂತನಾಗಿದ್ದರೂ ಸರಳ ಜೀವನದ ನಡೆಸುತ್ತಿದ್ದ. ಅವನು ಸಂಧ್ಯನಿಗೆ ಎಲ್ಲ ರೀತಿಯ ಬೆಂಬಲ ನೀಡುತ್ತಿದ್ದ. ಸಂಧ್ಯಳಿಗೆ ತನ್ನ ಜೀವನ ಒಂದು ಅದ್ಭುತ ತಿರುವು ಎಂದು ಪಡೆದುಕೊಂಡಿದೆ ಎಂದು ಅನಿಸಿತು. ಅಮ್ಮನ ನಿರ್ಧಾರ, ಆರ್ಯನ ಸಹಾಯ ಅವಳ ಜೀವನವನ್ನು ಉಳಿಸಿತು. ಅವಳು ಎಂದಿಗೂ ಕನಸು ಕಾಣದ ಸಂತೋಷವನ್ನು ಪಡೆದಳು. ಅವಳು ತನ್ನ ಬಾಲ್ಯದ ಕನಸುಗಳನ್ನು ನೆನಪಿಸಿಕೊಂಡಳು. ಅವಳನ್ನು ನನಸು ಮಾಡಿಕೊಳ್ಳಲು ಮುಂದಾದಳು ಅವುಗಳನ್ನು. ಈ ಕಥೆ ಒಂದು ಮುಖ್ಯ ಸಂದೇಶವನ್ನು ನೀಡುತ್ತದೆ. ಕೆಲವೊಮ್ಮೆ ನಮ್ಮ ಹತ್ತಿರದವರೇ ನಮ್ಮನ್ನು ಮೋಸಗೊಳಿಸಬಹುದು. ಆದರೆ ನಿಜವಾದ ಪ್ರೀತಿ ಮತ್ತು ಸಹಾನುಭೂತಿ ಯಾವಾಗಲೂ ನಮ್ಮ ಬೆಂಬಲಕ್ಕೆ ನಿಲ್ಲುತ್ತದೆ. ಸಂಧ್ಯಾಳ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಯಿತು. ಕಷ್ಟಗಳು, ನೋವುಗಳು ಕೊನೆಗೊಂಡಿದ್ದವು. ಅವಳು ಆರ್ಯನ್ ಜೊತೆ ಸಂತೋಷದಿಂದ ಬದುಕಿದಳು. ಅವಳ ಜೀವನದಲ್ಲಿ ಅಚ್ಚರಿಯ ತಿರುವು ಅದೃಷ್ಟದಂತೆ ಬಂದಿತು. ಅವಳು ಅಳುತ್ತಾ ಕಳೆದ ಮಲಗಿದ ರಾತ್ರಿಗಳು, ಅದೆಷ್ಟೋ ದಿನಗಳು ಕೊನೆಗೊಂಡಿದ್ದವು. ಈಗ ಸಂತೋಷದಿಂದ ನಗುತ್ತಿದ್ದ ಜೀವನವನ್ನು ಬದುಕುತ್ತಿದ್ದಳು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.